ನೀನ್ ಜಗಳ ಮಾಡಿ ಅವ್ರಿಗಂತಿದ್ಯಲ್ಲೋ. ಜಗಳ ಮಾಡಿದ್ದು ನಾನಲ್ಲ, ಅವನು. ಏನ್ ಅಳಿಮಯ್ಯ, ವಾಟರ್ ಕೊಟ್ಟ ಪಾಪಕ್ಕೆ ನನ್ನ ಅವನು ಇವನು ಅಂತೀಯಲ್ಲ ಯಾಕೆ? ಅಲ್ಲ, ಅವ್ರ ವಯಸ್ಸಿಗಾದ್ರೂ ಸ್ವಲ್ಪ ಗೌರವ ಕೊಡ್ಬೋದಲ್ಲ. ಅದಕ್ಕೆ ನನಗೆ ಕೋಪ ಬರ್ತಿರೋದು. ದೊಡ್ಡವರು ಅಂತ ನೋಡಾದ್ರೂ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಯಾರು ಕೊಡ್ಬೇಕು ಅಳಿಮಯ್ಯ, ನೀನಾ ನಾನಾ? ಅವನು. ಅವನ್ ಯಾರು? ಚೋಟುದ್ದ ಇಲ್ಲ. ಯಾರು ಅಳಿಮಯ್ಯ? ಅಲ್ಲ, ಅವಳು ಎಷ್ಟು ಕ್ಯೂಟ್ ಆಗಿ ಸ್ವೀಟ್ ಆಗಿ ಮಾತಾಡಿದ್ಲು, ಎಷ್ಟು ರೆಸ್ಪೆಕ್ಟ್ ಕೊಟ್ಲು. ನಾನು ಕಷ್ಟಪಡ್ತಿದ್ದೀನಿ ಅಂತ ಅವಳು ನನಗೆ ವಾಟರ್ ಕೊಟ್ರೆ ಸೆನ್ಸ್ ಇಲ್ದಾನೆ ನನ್ನ ಮೇಲೆ ಅವ್ನು ರೇಗ್ತಾನೆ. ಜೊತೆಗೆ ನನಗೆ ಸೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಅಷ್ಟಕ್ಕೂ ಏನ್ ನಡೀತಪ್ಪ? ದೊಡ್ಡ ಜಗಳ ಆಯ್ತು ಚಿಕ್ಕಮ್ಮ. ಯಾರ ಜೊತೆ ಅಳಿಮಯ್ಯ? ಅವನ ಜೊತೆ. ಇಷ್ಟೊತ್ತಿಂದ ಅವನು ಅವನು ಅಂತಿದ್ಯಾ ಹೊರತು ಅವ್ನ್ ಯಾರು ಅಂತ ಹೇಳ್ತಿಲ್ಲ. ಯಾರ ಜೊತೆ ಜಗಳ ಮಾಡ್ದೆ ಕಂದ? ನಾನ್ ಜಗಳ ಮಾಡ್ಲಿಲ್ಲ ಚಿಕ್ಕಮ್ಮ, ಅವನೇ ಬೇಕು ಅಂತ ಜಗಳ ಮಾಡ್ದ. ಅದಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ಬೌನ್ಸರ್ಸ್ನ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದ್ದು. ಬೌನ್ಸರ್ಸ್ ಎಲ್ಲ ಅಗತ್ಯ ಇಲ್ಲ, ಅವನಿಗೆ ನಾನೇ ಸಾಕು. ಅವನು ಚಿಕ್ಕ ಹುಡುಗ. ಚಿಕ್ಕ ಹುಡುಗನ? 7 ವರ್ಷ ಇರ್ಬೋದು ಚಿಕ್ಕಮ್ಮ. ಅವನಿಗೊಬ್ಳು ತಂಗಿ ಇದ್ದಾಳೆ. ಅವಳಿಗೂ ಅಷ್ಟೇ ಏಜ್ ಇರುತ್ತೆ. ತುಂಬಾ ಮುದ್ದಾಗಿದ್ದಾಳೆ. ಎಷ್ಟು ಒಳ್ಳೆಯವಳು ಗೊತ್ತಾ? ಜಾಗಿಂಗ್ ಮಾಡಿ ನಾನು ಸುಸ್ತಾಗಿದ್ದೀನಿ ಅಂತ ಅವಳೇ ಬಂದು ನನಗೆ ವಾಟರ್ ಕೊಟ್ಲು. ಅಷ್ಟರಲ್ಲಿ ಅವನು ಓಡ್ ಬಂದ, ಬಾಟಲ್ ಕಿತ್ಕೊಂಡ. ಜಾಗಿಂಗ್ ಮಾಡಬೇಕಾದ್ರೆ ವಾಟರ್ ಬಾಟಲ್ ಕ್ಯಾರಿ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ನನಗೆ ಎದುರುತ್ತರ ಕೊಟ್ಟ. ನನಗೆ ಕೋಪ ಬಂತು, ಆದ್ರೆ ಅವನು ಸುಮ್ಮನಾಗ್ಲಿಲ್ಲ. ಮಾತಿಗೆ ಮಾತು ಎದುರು ಮಾತಾಡ್ದ, ಮತ್ತೆ ಲಾಜಿಕ್ ಬೇರೆ ಮಾತಾಡ್ತಾನೆ. ಯಾಕಜ್ಜಿ ನಗ್ತಾ ಇದ್ದೀರಾ? ನೀನ್ ಆ ಹುಡುಗನ ಬಗ್ಗೆ ಹೇಳ್ತಿದ್ರೆ ನನ್ಗೆ ನಿನ್ ಚಿಕ್ಕ ವಯಸ್ಸು ನೆನ್ಪಾಯ್ತು. ಚಿಕ್ಕಂದಿನಲ್ಲಿ ನೀನ್ ಕೂಡ ಹಾಗೇ ಇದ್ದೆ. ಹೌದು ಕಂದ, ಆ ಹುಡುಗ ಯಾರೋ ಆದ್ರೆ ಅಚ್ಚು ನೀನ್ ಇರೋ ಹಾಗೆ ಇದ್ದಾನೆ ನೋಡು. ಅವನಿಗೂ ನನಗೂ ಕಂಪ್ಯಾರಿಸನ್ ಏನು? ಅವನು ವೇಸ್ಟ್, ಆದ್ರೆ ಆ ಹುಡುಗಿ ಅವಳು ಬೆಸ್ಟ್. ಅವಳನ್ನ ನೋಡ್ತಿದ್ರೆ ಗಂಗನ್ ನೋಡ್ದ ಹಾಗೆ ಅನ್ನಿಸ್ತು. ಆ ಹುಡುಗಿ ಮುಖದಲ್ಲಿ ಗಂಗನ್ ಥರನೇ ಪ್ರಶಾಂತತೆ, ಆ ಕಣ್ಣಲ್ಲಿ ಗಂಗನ್ ಥರನೇ ಪ್ರೀತಿ. ಆ ಮಗು ನಕ್ರೆ ಗಂಗ ನಕ್ದಾಗೆ ಅನ್ನಿಸ್ತು. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋ ಗಂಗನ್ ಗುಣ ಆ ಹುಡುಗಿ ಕಣ್ಣಲ್ಲಿ ನಾನು ನೋಡಿದೆ. ಹೀಗೆ ನಿನ್ ಮಾತು ಕೇಳಿ ಎಷ್ಟು ದಿನ ಆಯ್ತು ಜೈ. ಆ ಧ್ವನಿಲಿ ಕೋಪ, ಆ ಧ್ವನಿಲಿ ಸ್ನೇಹ. ನಿನ್ನೆ ಆ ಪುರೋಹಿತರು ಹೇಳ್ದಾಗೆ ಈ ಮನೆಗೆ ಒಳ್ಳೇದಾಗ್ತಾ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಹೌದು, ಇವತ್ತಿನ ಸೂರ್ಯೋದಯ ಜೊತೆಗೆ ಎಲ್ಲ ಬದಲಾಗತ್ತೆ ಅಂತ ಪುರೋಹಿತರು ಹೇಳಿದ್ರು. ಆ ಬದಲಾವಣೆ ಇದೆ ಏನೋ. ಇಲ್ಲ ಅಂದ್ರೆ ಇಷ್ಟು ದಿನ ಮಾತಾಡದೆ ಇರೋ ನೀನು ಇವತ್ತೇ ಯಾಕೆ ಮಾತಾಡೋಕ್ ಶುರು ಮಾಡ್ತೀಯಾ? ಇದು ನಮ್ ಒಳ್ಳೇದಕ್ಕೆ ಕಣೋ. ಇದು ಶುಭ ಶಕುನ ಅಂತ ನನ್ಗನ್ನಿಸ್ತಾ ಇದೆ. ಭಗವಂತ ನಮ್ ಕಷ್ಟನ ಆಲೈಸಿ ಮತ್ತೆ ನಮ್ ಜೀವನದಲ್ಲಿ ಸಂತೋಷನ ತರ್ತಾನೆ ಅನ್ನಿಸ್ತಿದೆ. ಅದೇ ನಡೆದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ನನ್ ಪೂಜೆ ಎಲ್ಲ ಫಲಿಸ್ದಾಗೇನೆ. ದೇವ್ರೆ, ನೀನಿದೀಯ ಸ್ವಾಮಿ. ಇವತ್ತೇ ಸಂಕೇತ ಕೊಟ್ಟಿದ್ಯಾ, ನನ್ನ ಮಗ ಮಾತಾಡೋ ಹಾಗೆ ಮಾಡ್ದೆ.
ಕಲ್ಪನಾ, ಇವತ್ ಪೂರ್ತಿ ದೀಪ ಆರ್ದೇ ಇರೋ ಹಾಗೆ ನೋಡ್ಕೋ. ನಮ್ಗೆ ಒಳ್ಳೆ ದಿನಗಳು ಶುರು ಆಯ್ತು. ಆ ಲೋಕೇಶ್ವ, ಇನ್ಮೇಲಿಂದ ಇವರು ಈ ಮನೆಯಲ್ಲೇ ಇರ್ತಾರೆ. ಅವ್ರ ಪರಿಚಯ ಮಾಡ್ಕೋ. ಹಾಯ್, ನಾನ್ ಕೇಶವ. ಐ ಆಮ್ ಅಭಿರಾಮ್. ನನ್ನ ಹೆಸರು ದಿವ್ಯಾ. ಇವತ್ತಿಂದ ನಾವೆಲ್ಲ ಫ್ರೆಂಡ್ಸ್, ಓಕೆ? ನೋ, ನೀ ನಮ್ಗೆ ಇಷ್ಟ ಆದ್ರೇನೆ ನಾನು ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡೋದು. ಅಯ್ಯೋ ರಾಮ. ಅಭಿ, ಏನ ಮಾತುಗಳು? ಗೊತ್ತಿಲ್ಲದೆ ಫ್ರೆಂಡ್ಶಿಪ್ ಮಾಡಬಾರ್ದು ಅಲ್ವಾ ಅಮ್ಮ? ನಿಮ್ ಮಗ ತುಂಬಾ ಬುದ್ಧಿವಂತ ರೀ, ತುಂಬಾ ಮುಂದೆ ಬರ್ತಾನೆ. ಹಾಲ್ ತಗೋ. ನಿನ್ನ ಹೆಸರು ತುಂಬಾ ಚೆನ್ನಾಗಿದೆ ಕೇಶವ. ಥ್ಯಾಂಕ್ ಯು ಆಂಟಿ. ಅಭಿ, ದಿವ್ಯಾ, ನೀವು ಹಾಲ್ ತಗೊಳ್ಳಿ. ಬಿಸಿ ಇದೆ, ಹುಷಾರು. ಮಕ್ಕಳು ಏನ್ ಓದ್ತಿದಾರೆ ರೀ? 3ನೇ ಕ್ಲಾಸ್ ರೀ. ಹತ್ರದಲ್ಲೇ ಒಳ್ಳೆ ಸ್ಕೂಲ್ ಇದೆ. ನಮ್ ಕೇಶವ ಹೋಗೋ ಸ್ಕೂಲು ತುಂಬಾ ಚೆನ್ನಾಗಿದೆ ರೀ. ಅಭಿ, ದಿವ್ಯಾನ ಕೂಡ ಅಲ್ಲೇ ಸೇರಿಸ್ಬೋದು ರೀ. ಅದ್ ಸರಿ, ನೀವೆಲ್ ಕೆಲಸ ಮಾಡ್ತಿದ್ದೀರಾ? ಕೆಲ್ಸ ಏನೂ ಇಲ್ಲ ರೀ, ಹುಡ್ಕೋಬೇಕು. ಅಯ್ಯೋ ಹೌದಾ? ಏನು ಪರವಾಗಿಲ್ಲ ರೀ. ನಮ್ಮ ಯಜಮಾನ್ರು ಒಂದ್ ದೊಡ್ಡ ಕಂಪ್ನಿಲಿ PA ಕೆಲಸ ಮಾಡ್ತಿದ್ದಾರೆ. ನಿಮ್ಗೊಂದ್ ಒಳ್ಳೆ ಕೆಲಸ ಕೊಡಿಸ್ತಾರೆ ಬಿಡಿ. ಅಯ್ಯೋ, ನಿಮಗ್ ಯಾಕ ಕಷ್ಟ? ಇದ್ರಲ್ಲಿ ಏನ್ರಿ ಕಷ್ಟ ಇದೆ? ಪಕ್ಕನೇ ಇದೀವಿ, ಒಬ್ರಿಗೊಬ್ರು ಸಹಾಯ ಮಾಡ್ಬಾರ್ದಾ ಏನು? ನನಗೋಸ್ಕರ ನಿಮ್ ಯಜಮಾನ್ರಿಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ. ಅಯ್ಯೋ ರಾಮ, ಇದ್ರಲ್ಲಿ ತೊಂದ್ರೆ ಏನು ಇಲ್ಲ ರೀ. ನಮ್ ಯಜಮಾನ್ರಂದ್ರೆ ಓನರ್ಗೆ ತುಂಬಾ ಇಷ್ಟ. ಸ್ವಂತ ಮನೆಯವ್ರ ತರ ನೋಡ್ಕೊಂತಾರೆ. ಅಷ್ಟು ಒಳ್ಳೆಯವ್ರವ್ರು. ಅವ್ರ ಹೆಸರು ಸೂರ್ಯವಂಶದ ಜಯಸೂರ್ಯ. ಅಯ್ಯೋ, ಏನಾಯ್ತ್ರಿ? ಆ ಹೆಸರನ್ನ ನಾನು ಎಲ್ಲೋ ಕೇಳಿದ್ದೀನಿ. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವೇನ್ರಿ? ಎಲ್ಲೋ ಯಾವಾಗ್ಲೋ ಕೇಳಿರ್ತೀರಾ ಬಿಡಿ. ಸೂರ್ಯವಂಶದ ಜಯಸೂರ್ಯ ಅಂದ್ರೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಅಷ್ಟು ದೊಡ್ಡ ವಂಶ ಅವ್ರದ್ದು. ಅವ್ರ ಮನ್ಸ್ ಮಾಡಿದ್ರು ಅನ್ಕೊಳ್ಳಿ, ನಿಮಗ್ ಕೆಲ್ಸ ಕೊಡ್ಸೋದು ಚಿಟ್ಕೆ ಹೊಡೆದಂಗೆ. ಈಗ ನಿಮ್ ಸಮಸ್ಯೆ ಮುಗೀತು ಅಂತ ನಿಶ್ಚಿಂತೆಯಾಗಿರಿ. ಅಮ್ಮ, ಅಯ್ಯೋ ಇಲ್ಲಿ ಕೊಡಿ. ಅಯ್ಯೋ ಪರವಾಗಿಲ್ಲ ರೀ. ಅಯ್ಯೋ ಮಕ್ಳೇ, ನಿಮ್ ಲೋಟನು ಕೊಡಿ. ಅಯ್ಯೋ ಇಲ್ಲಿ ಕೊಡಿ. ಅಣ್ಣ, ಸೂರ್ಯವಂಶದ ಜಯಸೂರ್ಯ ಹೆಸರು ಚೆನ್ನಾಗಿದೆ ಅಲ್ವಾ? ಆ ಅಂಕಲ್ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಪಕ್ಕ ಹೀರೋ ತರ ಇದ್ದಾರೆ. ಸೂರ್ಯವಂಶದ ಜಯಸೂರ್ಯ ತರ ಸೂರ್ಯವಂಶದ ಅಭಿರಾಮ್. ಇದು ಇನ್ನೂ ಚೆನ್ನಾಗಿದೆ ಅಲ್ವಾ ಅಣ್ಣ? ಕೆಟ್ಟದಾಗಿದೆ. ಅದ್ಯಾಕಣ್ಣ? ನಮ್ಗೆ ಮನೆ ಹೆಸರು ಇಲ್ಲ ಅಲ್ವಾ? ಇಲ್ಲ ಅಂದ್ರೆ ಯಾರ್ದೋ ಮನೆ ಹೆಸರು ನಮ್ಗೆ ಯಾಕೆ? ನಮ್ಮ ಹೆಸರು ನಮ್ಗಿದೆ.
ನೀನು ದಿವ್ಯಾ, ನಾನು ಅಭಿರಾಮ್. ಅಮ್ಮ ಅಭಿ ಅಂತ ಕರೀತಾರೆ, ಬೇರೆಯವರು ಅಭಿರಾಮ್ ಅಂತ ಕರಿಬೇಕು ಅಷ್ಟೇ. ಸರಿ ಅಣ್ಣ, ಸಾರಿ. ಇಟ್ಸ್ ಓಕೆ. ಅಯ್ಯಯ್ಯೋ, ಅಭಿ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಪೌಡ್ರ್ ಸರ್, ಪೌಡ್ರ್. ಪೌಡ್ರೇನೋ? ಅದೇ ನನ್ನ ಮನೆ ಹೆಸರ. ಗೌರವದಿಂದ ರಾಮಕೃಷ್ಣ ಸರ್ ಅಂತ ಕರೆಯಕ್ಕಾಗಲ್ವಾ? ಅಪ್ಪ, ಗಂಡ ಹೆಂಡತಿ ಇಬ್ರು ಒಳ್ಳೆ ಸಿಂಕಲ್ಲೇ ಇದ್ದೀರಾ. ಜೈ ಸರ್ ಕೂಲ್ ಆಗಿದಾರ, ಹಾಟ್ ಆಗಿದಾರ? ಹಾ, ಕೂಲು ಹಾಟು ಮಿಕ್ಸ್ ಮಾಡ್ರೋ ಹಾಗಿದ್ದಾನೆ ಕಣ. ಅದೇನು? ಅದ ಅರ್ಥ ಆಗದೆ ಇರೋದಕ್ಕೆ ಅವಾಗಿಂದ ತಲೆ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ತಿರುಗ್ತಿದೀವಿ. ಆ ಹುಡುಗನಿಗೆ ಕೋಪದಲ್ಲಿ ಬೈತಾನೆ, ಆ ಹುಡುಗಿನ ಶಾಂತವಾಗಿ ಮೆಚ್ಕೋತಾನೆ. ಜೈ ವೆದರ್ ಕಂಡೀಷನ್ ಏನೋ ಅರ್ಥ ಆಗ್ತಿಲ್ಲ ಕಣೋ. ಹುಡುಗ ಯಾರು, ಆ ಹುಡುಗಿ ಯಾರು? ಯಾರಿಗ್ ಗೊತ್ತು? ಜಾಗಿಂಗ್ ಇಂದ ಬರ್ತಿದ್ದ ಹಾಗೆ ಒಂದ್ ಕಡೆ ಬೆಂಕಿ ಉಗುಳ್ತಿದ್ದಾನೆ, ಇನ್ನೊಂದ್ ಕಡೆ ಮಂಜಿನ ಹಾಕಿ ಕರಗ್ತಿದ್ದಾನೆ. ಹೌದಾ? ಸಾರ್ ಯಾವಾಗ್ಲೂ ಹಾಗಿರಲ್ವಲ್ಲ, ಏನಾಗಿದ್ಯಪ್ಪ? ಅಲ್ಲಿ ನೋಡು, ಜೈ ಬರ್ತಿದ್ದಾನೆ. ಏನಾಗಿದೆಯೋ ಕೇಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆ ಕಾರ್ನ ಟ್ರೇಸ್ ಮಾಡಿಸಿದ್ಯಾ ನಾನಿ? ಆ ಕೆಲಸದಲ್ಲೇ ಇದ್ದೀನಿ ಸರ್. ಯಾವ ಕಾರು? KA09HK0364. ಅಷ್ಟಕ್ಕೂ ಯಾರ್ ಕಾರು? ಯಾರ್ದಾದ್ರೆ ನಿಮ್ಗೇನು? ಟೈಮ್ ವೇಸ್ಟ್ ಮಾಡ್ದೇನೆ, ಬೇಗ ಟ್ರೇಸ್ ಮಾಡಿಸು. ನನಗೆ ಅವ್ನು ಯಾರು ಅಂತ ತಕ್ಷಣ ಗೊತ್ತಾಗಬೇಕು. ಒಬ್ಬ ಚಿಕ್ಕ ಹುಡುಗ ನಿಮ್ಮನ್ನ ಇಷ್ಟೆಲ್ಲ ಡಿಸ್ಟರ್ಬ್ ಮಾಡಿದಾನೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ ಸರ್. ಅವನ ಜೊತೆ ಕಾರಲ್ಲಿ ಒಂದು ಚಿಕ್ಕ ಹುಡುಗಿ ಕೂಡ ಇದ್ಲು ನಾನಿ. ಅವನ ವಯಸ್ಸೇ ಇರುತ್ತೆ, ವೆರಿ ಕ್ಯೂಟ್ ಆ್ಯಂಡ್ ಸ್ವೀಟ್. ನೋಡಿದ್ರೆ ನೋಡ್ತಾನೇ ಇರಬೇಕು ಅನಿಸ್ತಿತ್ತು, ಮಾತಾಡಿದ್ರೆ ಮಾತಾಡಬೇಕು ಅಂತಾನೆ ಅನಿಸ್ತಿತ್ತು. ಅವಳು ನನ್ನನ್ನು ಕಾಡ್ತಾ ಇದ್ದಾಳೆ ನಾಣಿ. ಅವಳನ್ನ ಪದೇ ಪದೇ ನೋಡಬೇಕು ಅಂತ ಅನಿಸ್ತಿದೆ, ಅವಳ ಜೊತೆ ಮಾತಾಡಬೇಕು ಅನಿಸ್ತಿದೆ. ಅವಳಲ್ಲಿ ಏನೋ ಮ್ಯಾಜಿಕ್ ಇದೆ ನಾಣಿ, ಮ್ಯಾಗ್ನೆಟಿಕ್ ಪವರ್ ಇದೆ. ಅವಳ ಮುಖ, ಅವಳ ಮಾತು, ಅವಳ ವರ್ತನೆ ಎಷ್ಟು ಎಷ್ಟು ಕೂಲಾಗಿ, ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ? ಏನಾಯ್ತು ನಾಣಿ? ಯಾಕ ಕಣ್ಣೀರು? ನೀವು ವಾಪಸ್ ಬಂದ್ಬಿಟ್ರಿ ಸರ್. ವಾಟ್? ವಾಪಸ್ ಬರೋದಂದ್ರೇನು? ಎಸ್, ಮೈ ಬಾಸ್ ಇಸ್ ಬ್ಯಾಕ್. ಅಜ್ಜಿ, ಸಾರ್ ಮತ್ತೆ ಮಾಮೂಲಿ ಮನುಷ್ಯ ಆಗ್ತಿದ್ದಾರೆ. ಕಲ್ಪನಾ ಮೇಡಮ್, ಸಾರು ಸರಿ ಹೋದ್ರು. ಕೃಷ್ಣ ಅವರೇ, ಚಂದ್ರಿಕಾ ಅವರೇ, ಜೈ ಸಾರು ಮೊದಲನಾಗ ಆಗ್ತಿದ್ದಾರೆ. ಏನ್ ಚಂದ್ರಿಕಾ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದಾನೆ? ಏನೋ ಅವ್ನ ಹಣೆ ಬರ, ನಮಗ್ ಗೊತ್ತಿರೋದೇ ಅಲ್ವಾ? ಸರ್, ನಿಮಗೆ ಗೊತ್ತಾಗ್ತಿದೆಯಾ? 7 ವರ್ಷದ ನಂತರ ಮತ್ತೆ ನೀವು, ನನಗೆ ಗೊತ್ತಾಗ್ತಿದೆ. ಗಂಗಾ ಮೇಡಮ್ ಅವರು ಇದ್ದಾಗ ನೀವು ಹೇಗಿದ್ರೋ ಇವಾಗ ಹಾಗೇ ಇದ್ದೀರಾ ಸರ್. ನಿಮ್ಮಿಂದ ದೂರ ಆಗಿದ್ದ ಆನಂದ, ಪ್ರಶಾಂತತೆ ಮತ್ತೆ ನಿಮಗೆ ಸಿಕ್ಕಿರೋ ಹಾಗಿದೆ ಸರ್. ಗಂಗಾ ಮೇಡಮ್ ಅವರು ವಾಪಸ್ ಬಂದಿರೋ ಹಾಗಿದೆ ಸರ್. ಏನೋ ನಾಣಿ, ನನಗೆ ಆ ಹುಡುಗಿನ ಮತ್ತೆ ನೋಡಬೇಕು ಅನ್ನಿಸ್ತಿದೆ.
ಆದಷ್ಟು ಬೇಗ ಆ ಕಾರ್ನ ಟ್ರೇಸ್ ಮಾಡಿಸು. ಅವಳು ಎಲ್ಲಿದ್ದಾಳೋ ತಿಳ್ಕೊ. ಡೂ ಇಟ್ ಫಾಸ್ಟ್. ತುಂಬ ದಿನಗಳ ನಂತರ ಜೈ ಮುಖದಲ್ಲಿ ಸಂತೋಷ ನೋಡ್ತಾ ಇದ್ದೀನಿ. ಜೈ ಹೇಳಿದ ಕೆಲಸನ ತಕ್ಷಣ ಮಾಡು. ಖಂಡಿತ ಅಜ್ಜಿ. ಜೈ ಸಂತೋಷವಾಗಿದ್ರೆ ಈ ಮನೆಗೆ ಮತ್ತೆ ಹಳೆ ವೈಭವ ಬಂದಾಗೆ ಈ ಮನೆ ವಾಪಸ್ ಆನಂದ ನಿಲಯ ಆಗತ್ತೆ. ಹೌದು ಮೇಡಮ್, ಸಾರ್ ಸರಿ ಹೋದ್ರು ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಮತ್ತೆ ಬೆಳಕು ಬಂದಾಗೆ. ನಾನು ಹೋಗಿ ಆ ಕಾರ್ ವಿಷಯ ನೋಡ್ತೀನಿ. ಇವಾಗ ನಮ್ಮ ಕರ್ತವ್ಯ ಏನ್ ಚಂದ್ರಿಕಾ? ಇನ್ನೇನಿದೆ, ತಕ್ಷಣ ಈ ವಿಷಯನ ನಿತ್ಯನ್ ಕಿವಿಗೆ ಹಾಕೋದೆ. ವಾಟ್? ಏನ್ ನೀವ್ ಹೇಳ್ತಾ ಇರೋದು? ನಿಜಾನಮ್ಮ? ಹೊಸ ಪ್ರೀತಿ, ಹೊಸ ಬಂಧುಗಳು ಹುಟ್ಟೋ ತರ ಇದೆ. ಯಾರು ಯಾರು ಆ ಹುಡುಗಿ? ಯಾರೋ ದಾರಿಲಿ ಸಿಕ್ಕಿದ್ಲಂತೆ. ಅವಳನ್ನ ನೋಡ್ತಿದ್ದಾಗೇನೆ ಜೈ ಸಂತೋಷದಿಂದ ಕುಣಿತಿದ್ದಾನೆ. ಪದೇ ಪದೇ ಆ ಮಗುನ ನೋಡ್ಬೇಕು ಅಂತ ತುಂಬಾನೇ ಹಾತೊರಿತಿದ್ದಾನೆ. ಹೌದಮ್ಮ, ಗಂಗನ್ ನೋಡ್ದಾಗ ಜೈ ಹೀಗೆ ಫೀಲ್ ಆಗ್ತಿದ್ನೇನೋ, ಇವಾಗ ಚಿಕ್ಕ ಹುಡುಗಿ ನೋಡಿ ಹಾಗೆ ಫೀಲ್ ಆಗ್ತಿದ್ದಾನೆ. 7 ವರ್ಷ ಆದ್ಮೇಲೆ ಅವನ ಮುಖದಲ್ಲಿ ಕಳೆ ಕಾಂತಿ ಬಂದಿದೆ. ಅಜ್ಜಿ ಮತ್ತೆ ನಿಮ್ಮ ಅತ್ತೆ ಜೈ ವಾಪಸ್ ಮಾಮೂಲಿ ಮನುಷ್ಯ ಆಗಿದ್ದಾನೆ ಅಂತ ಸಂತೋಷ ಪಡ್ತಿದ್ದಾರೆ. ಆ ನಾಣಿ ಅಂತೂ ಬಾಸ್ ಇಸ್ ಬ್ಯಾಕ್ ಅಂತ ಡೈಲಾಗ್ ಕೂಡ ಹೊಡೆದ. ನೋ, ಹಾಗಾಗೋದಕ್ಕೆ ಅವಕಾಶ ಕೊಡಬಾರ್ದು. ಹೇಗಾಗೋದಕ್ಕಮ್ಮ? ಜೈ ಸರಿ ಹೋಗ್ಬಾರ್ದು ಅಂತ್ಯಾ? ಇಲ್ಲ, ನನ್ ಪ್ಲೇಸಿಗೆ ಮತ್ತೊಬ್ರು ಬರಬಾರ್ದು. ಅವಳು ಚಿಕ್ಕ ಹುಡುಗಿನಮ್ಮ. ಯಾರಾದ್ರೂ ಸರಿ, ನನಗೆ ಸ್ಪರ್ಧೆ ಆಗ್ಬಾರ್ದು. ಜೈ ನನ್ನಿಂದನೇ ಮನಶಾಂತಿಯಿಂದ ಇರಬೇಕು, ನನ್ನೇ ಇಷ್ಟಪಡ್ಬೇಕು, ನನ್ನೇ ಪ್ರೀತಿಸ್ಬೇಕು, ನನಗೋಸ್ಕರನೇ ಬದುಕಬೇಕು. ನನ್ನ ಬಿಟ್ರೆ ಬೇರೆ ಆಪ್ಷನ್ ಇರಬಾರ್ದು. ನೀವೊಂದು ಕೆಲಸ ಮಾಡಿ, ಈ ಸಮಯದಲ್ಲಿ ಅಗತ್ಯ ಇದೆ ಅಂತ್ಯ ನಿತ್ಯ? ನನಗೆ ಅಗತ್ಯ. ಅವಳು ಚಿಕ್ಕ ಹುಡುಗಿ. ಚಿಕ್ಕ ಹಾವಾದ್ರೂ ದೊಡ್ಡ ಕೋಲಲ್ಲೇ ಹೊಡಿಬೇಕು. ಆದ್ರೆ ಆತರ ಮಾಡೋದು ಅಂದ್ರೆ ಮಾಡ್ಬೇಕು. ಆ ಗಂಗಾ ಹಾಗೆ ಮತ್ತೊಬ್ರು ನನ್ನ ಪ್ಲೇಸಿಗೆ ಬರಬಾರ್ದು. ಆ ಗಂಗಾನೇ ನನಗೆ ಕೊನೆ ಶತ್ರು ಆಗ್ಬೇಕು. ಅದಕ್ಕೆ ಇವಳನ್ನ ಈಗ್ಲೇ ಮುಗಿಸ್ಬಿಡ್ಬೇಕು. ಪ್ಲಾನ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತೋ, ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಹ್ಯಾಂಡಲ್ ವಿತ್ ಕೇರ್ ಆ್ಯಂಡ್ ಫಿಯರ್. ಇವಳೇನ್ ಮನುಷ್ಯಲ ಇಲ್ಲ ಪಿಶಾಚಿನ? ಚಿಕ್ಕ ಹುಡುಗಿ ಅಂತಾನು ನೋಡದೆ ಹೇಗ್ ಮಾತಾಡ್ತಿದ್ದಾಳೆ. ಅವಳು ದಾರಿಗೆ ಅಡ್ಡ ಬಂದ್ರೆ ಹೆತ್ತ ತಾಯಿನ, ಸ್ವಂತ ಅಕ್ಕನ್ನೇ ಸಾಯಿಸ್ಬೇಕು ಅಂತ ನೋಡಿದ್ಲು. ಯಾರೋ ಗುರುತು ಪರಿಚಯ ಇಲ್ದಿರೋ ಚಿಕ್ಕ ಹುಡುಗಿನ ನಿತ್ಯ ಸುಮ್ಮನೆ ಬಿಡ್ತಾಳೆ ಅಂದ್ಕೊಳ್ಳೋದು ನಮ್ಮ ಮೂರ್ಖತನ. ಜೈ ಸರಿ ಹೋದ್ರೆ ಅವಳಿಗೆ ಅಲ್ವಾ ಲಾಭ? ಜೈ ಹಾಳಾದ್ರೂ ಉದ್ಧಾರ ಆದ್ರೂ ಅವಳಿಂದನೇ ಆಗ್ಬೇಕು ಅಂತಿದ್ದಾಳೆ ಅಲ್ವಾ? ಅನವಶ್ಯಕವಾಗಿ ಈ ಹುಚ್ಚಿ ಕೈಯಲ್ಲಿ ಸಿಕ್ಕಾಕೊಂಡಿದೀವಿ ನಾವು. ಇವಳಿಗೆ ಹೇಳೋದು ತುಂಬಾ ಕಷ್ಟ. ವಾಪಸ್ ಆ ಪಾಪನ ನಮ್ ತಲೆಗೆ ಕಟ್ಟಿಬಿಡ್ತಾಳೆ. ಮತ್ತೆ ನಿದ್ರೆ ಮಾಡ್ತಿರೋ ಕತ್ತೆನ ಎಬ್ಸಿ ಬೇರೆ ಒತ್ಸ್ಕೋತಿದ್ದೀವಿ. ಇನ್ನೆಷ್ಟು ದಿನ ಇದನ್ನೆಲ್ಲ ಸಾಯಿಸ್ಕೋಬೇಕು?